जगत कल्याणार्थ कार्य साधिसे श्री विष्णु सेवा कार्य मानो दुरिणा बाप रही ಅದು ಮತ ಮರಿ ಇಲ್ಲಿ ತನಕ ಮಾಡಿರುವ ದುಷ್ಟ ಕಾರ್ಯ ನೆನೆಸಿಕೊಂಡರೆ ಬರಿರ ಎಲ್ಲ ಸರತೆ ಎಣ್ಣೆಯ ದುಡಚಾರ ಶಕ್ತಿಯಿಂದ ಈ ಮತಾಂತರ ಶಿರಗಳನ್ನು ಪಡೆದು ಈ ದರಾಮಣ್ಣ ಸುದರ್ಶನ ತಪ್ಪಿಗೆ ಎದುರಾಗಿ ನಿಲ್ಲುವಂತಹ ಹಸಿರಿಲ್ಲ ಮತ್ತೆ ಜಯ ಕಾರ್ಯ ಮಾಡಿಸೋನು ಮದಮರ್ಕರಾರ ಗೌರವ ಮಾಡಿಸುವೆ ಯಮ ನಗರಕ್ಕೆ ಸೇರಿಸುವ ಸರತೆ ತನ್ನಕ್ಕೆ ಬರುವಂತೆ ಜಾಗ್ರತೆ ಅದೇ ಪ್ರಕಾರವಾಗಲಿ ಆಹೋ ಅನುಜನಾದ ಪ್ರಸೋದನ ಇದು ಏನು ಇದು ಘನ ಗರ್ಜನ ಆವಾದನಿ ನಮ್ಮನ್ನೇನು ಮಾಡಲು ಹಾಕ್ರದನೆ ಹಿರಣಾಕ್ಷರಂ ಕೊಂದ ವಿಶ್ವರೂಪವೇನೋ ಅಥವಾ ದಾಕ್ಷ ಬ್ರಹ್ಮನಂ ಕೊಂದ ವೀರಭದ್ರನೋ ತಾರಕಾಸುರನಂ ಸಂಹರಿಸಿದ ಆರ್ಮುಖನಾದ ಷಣ್ಮುಖನ ಯಾರಾದರೂ ಆಗಲೇ ಈ ಕ್ಷಣವೇ ಅವನಂ ಪಿಪ್ಪಿಡಿದ ನಮ್ಮ ರಾಜ್ಯಧಾನಿ ದರ್ಬಾಗಲಿಗೆ ತೋರಣ ಕಟ್ಟುವಂತನಾಗುತ್ತಮ್ಮ ಇದೇ ನಿನಗೆ ನೇಮ ಇದೇ ಚಂಡ ಪ್ರಚಂಡನ ಹಾಕ್ರದನೆ ಬಿಡುಬಿಡು ನಮ್ಮದ ಸಂಸಾರ ಬೇಗನೆ ನಮ್ಮ ಮೇಲೆ ಪರಾಕ್ರಮದ ಹದಮ ತಾವನಿರಲಿ ತಕ್ಷಣ ಹನ್ನೆರಡು ನಿನ್ನೆದುರಿಗೆ ನಿಲ್ಲಿಸಿ ಪಡಿಪತೆ ನೋಡನ್ನು ಸಾಧ್ಯತೆ
ಸಮರಕ್ಕೆ ಬೆದರಿವೆ. ಯಾವ ದೊಡ್ಡ ಪರಾಕ್ರಮಿ ಎನ್ನ ನಿನಗೆ ಸಮರಕ್ಕೆ ಬಂದಿರುವೆ. ಏ ಬಂಡ, ಏ ರಾಕ್ಷಸದ ಮನೆ, ಇದೇ ಮೂರ್ಖನೇ, ಏ ಭ್ರಷ್ಟ, ಇದೇ ಅಧಮ, ಬಳಿರ ಅಹಂಕಾರ ಕೆಂಡಲಿನ ಜಲಸಾಗರ ಶಂಕರನವರ ನಿಂತವರ ಸುತ್ತುವರಿ ಎನ್ನ ಕೋರ ಬಾಣಗಳಿಂದ ನಿನ್ನ ಚಿಚ್ಚಿದ್ರು ಮಾಡಿಬಿಡುವೆ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲಲೇ ಭ್ರಷ್ಟನೇ. ಇದೇರು ತಾಯಿಯನ್ನು ಕೋಪ ಹತ್ತಿರಕ್ಕೆ ಹುಟ್ಟಾಗದೆ ಬಂದ ಆದಿ ನಡೆಸಿದ ಸಿನ ಇಲ್ಲವಾಗಿ ಶೇಷ ನಿನ್ನ ನೆಮಸದನ. ಎಲೆ ಪ್ರಸದನೆಂಬ ರಕ್ಕಸದುಮ ಮದ ಒಂದಿನ ಮತ್ತಾನೆ ಅಂತ ನಿನ್ನ ನಮ್ಮನ್ನು ಕಚ್ಚಿಕೊಂಡರೆ ನಿನ್ನಂತ ಕುಲ್ಲ ರಕ್ಕಸ ಈ ರಕ್ಕಸಂಬಾರ ಸುದರ್ಶನ ಎದುರು ಕೊಟ್ಟುವುದೇ. ಎಲೆ ಬಂಡನೆ, ಇದೇ ಮೂರ್ಖನೇ, ಈಳ ಮಂಡಲವನ್ನು ನೋಡಬಗರೆ ಗಿರ್ರನಂತ ಆಡಿಸಬಹುದು ಬರ್ತಾನವಳು ನನಗೆ ಭಯ ಹುಟ್ಟುದೆ. ಎಲೆ ಮರ, ಇದೇ ಅಧಮ, ನಿಮಗೆ ಆ ಸದಾಶಿವನ ಪಟ್ಟವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಿರೋದಲ್ಲ, ನಿಮ್ಮ ಶಕ್ತಿಯಿಂದಲ್ಲ. ಎಲೆ ಕುಲ್ಲನೆ, ಇದೇ ಕುಲ, ಆ ಸರ್ಪಭೂಷಣ ಜೀವಿಗಳವರಿಂದ ಮರಣ ಉಂಟಾಗಲೆಂದು ಪಟ್ಟವರದ ರೀತಿಯನ್ನು ಮಾಡಿಸಿರುವಿಡ. ಮದಂದನೆ, ಇದೇ ಮೂರ್ಖನೇ, ನಾನು ಒಂದು ಜೀವಿಯಲ್ಲ, ಆದ ಕಾರಣ ನನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಬಿಡದೆ ಜಾಗ್ರತೆ ಪರಮ ಪ್ರೊಫೆಸರ್. ಅತಿ ಜಾಗ್ರತೆ ಇದ್ದಕ್ಕೆ ಲೇ ಬಂಡ. ಬಡಿರೇ ಚಿದರ್ಸಿಂಹ ಮೂರ್ಖ, ಎಲೆ ಪ್ರಸದನೆಂಬ ಕುಲ್ಲದ ಮನೆ, ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮ ವಿಚಾರ. ಇನ್ನ ಸ್ವಲ್ಪ ಹೊತ್ತು ತಾಳೆ ಕಷ್ಟ. ನೀನು ಅಂದುಕೊಂಡ ಸುಲಭ ಅಲ್ಲ, ನಮ್ಮನ್ನು ಗೆಲ್ಲದಕ್ಕೆ ಸಾಧ್ಯವಿಲ್ಲ. ಸಹಜವಾಗಿ ಗೆಲ್ಲುವನೇ ಭ್ರಷ್ಟನೇ. ಬಳಿರ ನಮ್ಮ ಕಡ ಪರಾಕ್ರಮ ಎದುರಿಸುವ ನರ ಗರಡ ಗಂಧರ್ವ ಸಿದ್ಧ ಸಾಧನ ದಿಕ್ಕಿ ದಿಕ್ಕಿ ಹೊಡೆಯುವರು. ಅದರ ಚಿಂತೆಯಲ್ಲ, ನಮ್ಮನ್ನು ಏನು ಮಾಡುವುದಿಲ್ಲ. ಬ್ರಹ್ಮ ವಿಷ್ಣು ರುದ್ರಾಜ ನೀನು ನಮ್ಮ ಎದುರು ನಿಂತು ಕಂಡಂತೆ ಮಾತನಾಡಿಯ. ಸಹಜ ಮಾತನಾಡಲೇ ಕುಲ್ಲನೆ. ನಿನ್ನಂತ ಅಲ್ಪ ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ ಭ್ರಷ್ಟ. ನಿನ್ನ ಎಲೆ ಸುದರ್ಶನ ಎಂಬ ಭ್ರಷ್ಟ, ಎನ್ನ ಪಾದಕ್ಕೆ ಶರಣಕ್ಕೆ ಈ ಕ್ಷಣ ಅತಿ ಜಾಗೃತಿ ಬಂದ. ಬಲಿರೆಯಲೇ ಪ್ರಸದನೆಂಬ ರಕ್ಕಸದು ಬಲಿರ ನಿಮಗಿಂತಲೂ ಮೆಕ್ಕಿ ಮೀರಿದ ಅನೇಕ ಮೊನ್ನೆ ದಾನವರ ಶಿಲವನ್ನು ಕಳೆದೊಳಿಸಿದ ಎನ್ನ ಮುಂದಿನ ಚಮ್ಮ ಕೊಚ್ಚಿಕೊಳ್ಳುವ. ಎಲೆ ಭ್ರಷ್ಟನ, ಎಲೆ ಮೂರ್ಖ, ಸಾವು ಸಮೀಪಿಸಿದವರಿಗೆ ಸಮಾಧಾನ ನೀತಿ ತಿಳಿಯದ ಮತ್ತೆ ಎನ್ನ ಯುದ್ಧವಚನ ನಿಮಗೆ ಕಾರಣ ಕಟ್ಟಲಾಗುವೆ. ಎಲೆ ಭ್ರಷ್ಟನೇ, ಎಲೆ ಮೂರ್ಖ, ಇನ್ನು ತಡವೇತಕ್ಕೆ ಎದುರಾಗುವ ದೂರಕ್ಕೆ ಎನ್ನ ಶರಂಗಳಂ ಬರುವ ಎನ್ನ ಶರಕ್ಕೆ ಕರೆದು ಶ್ರೀಮನ್ ಮಾಸ್ಟರ್ ಪಾದಕ್ಕೆ ಮೂರ್ಖ ಮಾನವ ಎನ್ನುವ ತರ್ಕ. ಅತಿ ಜಾಗೃತಿ ಇದ್ದಕ್ಕೆ ಬಂಡ. ಬಲಿರ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿನ್ನ ಪ್ರಸದ ಎಂಬ ಸೂರ ಸೇರಿಸಿ ನಿಮ್ಮ ಪುರ. ನೋಡಿದೆಯ ಪ್ರಸನ್ನ ಅಧೋಗತಿಯ ಓಡಿದೆಯಲ್ಲ, ಅವನ ಬೆಂಬಲವಾಗಿ ಬೇರೆ ಯಾರಾದರೂ ಇದ್ದದೇನೋ ಇಲ್ಲವಾದರೆ ಅವರಲ್ಲಿ ಇದ್ದೇನೆ ರಥವನ್ನು ಓಡಿಸುವಂತ ನಾನು ಸಾಧ್ಯ ಅಯ್ಯೋ ನಿನ್ನಂತ ವೀರಗ್ರಣಿ ಸೋದರರ ಮರೆತು ನಾನು ತಮ್ಮ ನೀನಿಲ್ಲದೆ ಈ ಸಿರಿ ಸಂಪತ್ತು ಸುಡಲಿ. ಈ ಬ್ರಹ್ಮಾಂಡವನ್ನೆಲ್ಲ ತಟ್ಕೊಳ್ಳಲೆಂದು ಹೊಡೆದು ಬಿಡಲ. ಎಲ್ಲವೇ ನಿನ್ನ ಸಂಹರಿಸಿದ ಈ ಸುದರ್ಶನೆಂಬುವ ಭ್ರಷ್ಟ ವಿಷ್ಣುವಿನ ಆಯುಧವಾದ ಒಂದು ದೊಡ್ಡದಾದ ಒಂದು ಗುಡ್ಡದ ಬಂಡೆಗೆ ಯಥಾಶಕ್ತಿಯಿಂದ ಗಟ್ಟಿಸಿ ಮುರಿದು ಪುಡಿ ಪುಡಿ ಮಾಡಿ ಬೀಸಾಟಲೆ. ಏನು ಮಾಡಲೆ ಅನುಜ? ಬಾಪು ಬಾಪುರೆ ಉಕ್ಕುವ ಪರಾಕ್ರಮ ತೇಜಸ್ಸನ್ನು ನೋಡಿ ಮನೋಹರ್ಷ ತಾಳುವಂತ ಎನ್ನ
ಬೆಂಕಿ ಹಚ್ಚಿ ಸುಡಲೆ ಬಲಿರೆ ಸಾರದೆ ಈಗ ಸುವಳಿದ ಪೋದ ಅನುಜನಿಗೋಸ್ಕರ ಎಂದು ದುಃಖ ಮಾಡುವ ಸಮಯವಲ್ಲ. ಬೋಲಿರೆ ಬೋಲಿರೆ ಕಥನ ಕಲಿಯುತ್ತಾಳೆ ಎನಿಸಿದ ಎನ್ನ ತೀರ ಸೋದರರ ಮೋಡವು ಕಡಿಯುತ್ತ ಎಲೈ ಮತ ಮೂರ್ಖನ ಶಕ್ತಿ ಸುಧನೆಂಬ ರಕ್ಕಸದು ಮನೆ ಆಯುಧವಾದ ಸುದರ್ಶನಮ್ಮ ಪಾತಕನ ಮಿಡಿದು ಗಸಗಸನೆ ಗಂಧವಂ ತೇಜ ರಸ ಮಾಡಿ ಘಟನೆ ಕುಟದ ಬಿಡುವೆ. ಅಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲಲೇ ಭ್ರಷ್ಟ. ಚಕ್ರಧಾರಕನೆಂಬ ಬಿರುದು ಪೋದ ಶ್ರೀಹರಿ ಬಿರುದಿಗೆ ಕೊಂದು ತರುವೆ. ಎಲೈ ಪರಮಘಾತಕನಾದ ಸುದರ್ಶನ ಶಕ್ತಿ ಸುಧನ ನಿನ್ನ ಮಣ್ಣು ಮಿಕ್ಕಿಸದೆ ಬಿಡಲಾರ ಈ ಶಕ್ತಿ ಸುಧನ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲಲೇ ಭ್ರಷ್ಟ. ಎನ್ನ ತಮ್ಮನಮ್ಮ ಹತ್ತಿಸಿದನೆಂಬ ಗರ್ವವಂಬಿಡ ತಡ ಮಾಡದ ಎನ್ನಡನೆ ಯುದ್ಧವ ಮಾಡು ಸುದರ್ಶನ. ಈ ಕ್ಷಣದ ಸೇರಿಸುವ ನಿನ್ನ ಸದನ. ರೇಣುಕರಾಜ ರೆಡಾವಕಪ್ಪ ಬಲಿರೆ ಶಕ್ತಿ ಸುಧನೆಂಬ ಅಸುರ ಎನ್ನ ಮೊನ್ನೆ ಸಾಗದ ನಿನ್ನ ಗರ್ವ ನಿನ್ನಿಂದ ಆಗುವುದಲ್ಲೇ ಆದಮ. ನನ್ನ ಮಾತು ಮೀರಿ ದುರಕ್ಕನುಗುತ್ತವಾದರೆ ಖಂಡಿತವಾಗಿ ಉಳಿಯಲಾರ ನಿನ್ನ ಜೀವ. ಇದೇ ಶಕ್ತಿ ಸುಧನ ಏ ಸುದರ್ಶನ ಭ್ರಷ್ಟ. ನನ್ನ ಮಾತು ಮೀರಿ ದುರಂಗೈದು ಕಾಲವಶನಾದನ ಪ್ರಸದನ ನಿಮಗೆ ಜೀವಿಗಳಿಂದ ಮರಣಬಾರದಂತ ಪರಮೇಶ್ವರವರಂ ಕೊಟ್ಟು ನಿಜ. ಆದ್ದರಿಂದ ಜೀವರಹಿತ ವಿಷ್ಣುವಿನ ಕರಾಜಿ ವಿರಾಜಿಸುವ ಮತ್ತು ನಿಮ್ಮಂತ ಕುಲ್ಲದನರ ರುಂಡಗಂ ಚಂಡರು ಎನ್ನ ಗಂಡುಗಳಲ್ಲಿ ಪರಾಕ್ರಮ ನೋಡಿದ್ಯಾ? ಇಲ್ಲೇ ಕುಲ್ಲದನ ಜನ ನಿನ್ನ ತಮ್ಮನೊಂದಿಗೆ ನೀನು ಏಕೆ ಏನಿಗೆ ತಿನ್ನ ಕೇಳಿದೆ ಕುಲ್ಲದನೆ ವಿದ್ಯಕ್ಕೆ ನಿನಗೆ ಬಂದ ತೆಗಿವೆ ನಿನ್ನ ರುಂಡ. ಕುಲ್ಲತನದ ಮಾತನಾಡುವ ಏಡಿ ವಿಷ್ಣುವಿನ ಆಯುಧವಾದ ಚಕ್ರವೆಂಬ ಮೂಢಾತ್ಮನೇ. ಶಕ್ತಿ ಸುಧನೆಂಬ ಬುದ್ಧಾತ್ಮನೇ ನಿನ್ನಂತ ಬಲಯುತನಿಗೆ ಈ ಶಕ್ತಿ ಸುಧನನ ಎದುರುವನ. ಸಹಜವಾಗಿ ಎದರಲ್ಲೇ ಭ್ರಷ್ಟ. ಚತುರ್ದಶನ ಬೋಳನದೊಳಗಿರುವ ಯಾವ ವೀರರ ನಮಗೆ ಸರಿ ಸಮಾನರು ಇಲ್ಲ ಎಂಬುವಂತೆ ಈ ಚಂದ್ರಮೌಳವಿ ಎಮ್ಮಗೆ ವರವಂ ಕೊಟ್ಟಿರುವನ. ವರವನ್ನು ಕೊಟ್ಟರು ಚಿಂತಿಲ್ಲ, ನನ್ನನ್ನು ಏನು ಮಾಡುವುದಿಲ್ಲ. ಇಂತಹ ಕಡು ಧೀರರ ನಡೆದರೆ ನಡೆಯದ ನಿನ್ನ ಸಮರ್ಥವ. ಸಹಜವಾಗಿ ನಡೆಯುವುದಲ್ಲೇ ಭ್ರಷ್ಟ. ಎನ್ನ ತಮ್ಮನಮ್ಮ ಅರ್ಥಿಸಿದನೆಂಬ ಗರ್ವವಂಬಿಡು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ತಡ ಮಾಡದ ಎನ್ನಡನೆ ಯುದ್ಧವಂ ಮಾಡು ಸುದರ್ಶನ. ಈ ಕ್ಷಣದ ಸೇರಿಸುವ ನಿನ್ನ ಸದನ. ಶಕ್ತಿ ಸುಧನೆಂಬ ರಾಜ್ಯಂಚರ ಬಿಡು ಬಿಡು ನಿನ್ನ ದುರಂಕಾರ. ಬಿಡದಿದ್ದರೆ ಮಾಡುವುದೇನು? ನನ್ನ ತಮ್ಮನ ಆದ ನಾಗರ ಸಂಹಾರ ಧೀರನಾದ ಮಾಡುವ ಸಣ್ಣ ಸಮರ. ಬರೀ ಇಲ್ಲವಾದರೆ ಜೀವದ ಮೇಲೆ ಆಸೆ ಇದ್ದರೆ ಅವರು ಮಾತ್ರ ಸೇರಿ ನಂತರ ಬಲಿರ ಇನ್ನ ಶಿಲವ ಮರ ಗರ್ಭಕ್ಕಿಲ್ಲ ಹಾವನಿಸಿದ ಗೋಳಕರ್ಷರ. ಇದರಿಂದ ಉಳಿಯಲಾರದ ನಿನ್ನ ಶಿರ ವಿದ್ಯಕ್ಕೆ ನಿಲ್ಲಲಿ ಹಸಿರ ತೆಗಿವೆ ನಿನ್ನ ಶಿರ. ಸುದರ್ಶನನೆಂಬುವ ಭ್ರಷ್ಟ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂದ ಶಿವನ ನಿನ್ನ ರುಂಡ. ಶಕ್ತಿ ಸುಧನೆಂಬ ಹಸುರ ವಿದ್ಯಕ್ಕೆ ನಿಲ್ಲಲು ಸಸುರ ತೆಗಿವೆ ನಿನ್ನ ಶಿರ ಸೇರಿಸುವ ಯಮಪುರ. ವಿಷ್ಣು ಬರ್ಬೇಕಪ್ಪ ಜಲ್ದಿ. ಬಲಿರೆ ಸಾರಥ್ಯ ಶಕ್ತಿ ಸುಧನ ಪ್ರಸನ್ನ ಎನ್ನಡಕಾದ ಪೂಜೆ ದೇವಾದಿ ದೇವರಾದ ವಿಷ್ಣುನೆನ್ನಾಗದ ಕಾರ್ಯ ನಾನು ಮಾಡಿರಲ್ಲ. ನಾನಿಲ್ಲ ನಾವು ಯಾರನ್ನು ಜಯಿಸಿಲ್ಲ. ಎಲ್ಲ ಸಾರಥ್ಯ ಒಂದಾದರೂ ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ನನ್ನಿಂದಲೇ ವಿಷ್ಣು ಲೋಕಮಾನ್ಯನಾಗಿರೋಣ. ಅಂದ ಬಳಿಕ ನಾನೇ ವಿಷ್ಣುವಿಗಿಂತಲೂ ಅಧಿಕ ಬಲಶಾಲಿ ಎಂದು ವೈಕುಂಠದಲ್ಲಿ ತಗೊಂಡ್ಬಿಡು. ವಿಷ್ಣು ಲಕ್ಷ್ಮೀ ರೋನಿಗೆ ಮಧ್ಯ ತಗೊಂಡ್ಬಿಡು ಅಂತ ನಾನು ಸತ್ಯ ಓಡಿಸಿದ್ದೆ. ಅದೇ ಪ್ರಕಾರವಾಗಿ
ಆಹೋ ನಾರಾಯಣ ಬಲಿರ ರೇಣುಕರಾಜ. ಆ ದುಷ್ಟರಾದ ಶಕ್ತಿ ಸುಧನ ಮರಣ ಹೊಂದಿದರು. ಅಹೋ ಸ್ವಾಮಿ, ಸುದರ್ಶನ ನಿನ್ನಿಂದಾಗದ ಕಾರ್ಯ ನಾನು ಮಾಡಿ ಜಯ ಪಡೆದು ಬಂದರು ನೀ ಸುದರ್ಶನ. ಅಹೋ ಲಕ್ಷ್ಮೀ ರಮಣ, ನಾರದ ಇನ್ನು ಈಗ ನಮ್ಮ ವೈಕುಂಠ ಯಾವ ತೊಂದರೆಯಿಲ್ಲ. ನೀನಿನ್ನು ಲಕ್ಷ್ಮೀ ದೇವನಿಗೆ ಸುಖದಿಂದ ಕಾಲಂ ಕಳಿತ ಜಗತ್ಪಾಲನೆ ಮಾಡಿ ಭಕ್ತರನ್ನು ಕಾಪಾಡುವಂತ ದೇವ ದೇವ. ಫಲ ಫಲ ಸುದರ್ಶನ, ಮೆಚ್ಚಿದೆ ನಿನ್ನ ಸೂರತನ. ಬೇಕು ನಾರದ ಮುನಿಗಳೇ. ಆ ದುಷ್ಟ ರಕ್ಷಕರು ಪಟಾಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನೀನೊಂದಲ್ಲದೆ ಅನೇಕ ಆಯುಧಗಳನ್ನು ಧರಿಸಿದ ಬ್ರಹ್ಮಾಂಡವನ್ನು ಧರಿಸಿದ ಆ ಮಹಾವಿಷ್ಣುವಿನಿಂದಲೂ ಆಗಲಿಲ್ಲ. ಅಲ್ಲವೇ ಸುದರ್ಶನ? ನಾರಾಯಣ, ಅಂತ ಅಸತ್ಯವಾದ ಒಂದು ಪಡೆದಂತ ಪರಾಕ್ರಮಶಾಲಿಯು ಈ ಮೂರು ಲೋಕದಲ್ಲಿಯೂ ಇಲ್ಲ. ಸುದರ್ಶನ, ಯಾರೆಲ್ಲ ನಿನ್ನ ಸರಿಸಮನ? ಆಹೋ ದೇವಾದಿ ದೇವ, ಏನಿದ್ದರೆ ಎನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಪ್ಪನಂತೆ ಆ ಧನುಂಜನ ಸಂಹರಿಸಿ ಬಂದರು. ಬರುವಾಗ ಮಾತ್ರನೇ ತರುವ ಅಥವಾ ಮರೆತಾದರೂ ನೀನು ಮಾಡಿದ ಕಾರ್ಯ ನಾನು ಮಾಡಿ ಬಂದಿರೋ ನಿಂದು ರೋಷದಿಂದ ನುಡಿದ್ರು ನಿಜ. ಅಹೋ ಸ್ವಾಮಿ, ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ. ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿಯಂತೆ ಇನ್ನ ಆನಂದ ಮನಸ್ಸಾಗಿ ಬಲವಸ್ತ್ರದಲ್ಲಿ ಧರಿಸುವುದಲ್ಲ ಇಷ್ಟ ನೋಡಿ ಎನ್ನ ವಿಜ್ಞಾಪನ. ಅಹೋ ನಾರದ, ಅಹೋ ಲಕ್ಷ್ಮಿಯೇ, ನೀವುಗಳು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ, ಅಹೋ ನಾರಾಯಣ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕರೆಂದು ಅಹಂಕಾರ ಬಂದಿರುವುದು. ಆದ ಕಾರಣ ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ಆದ ಕಾರಣ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿಯ ನಗರದಲ್ಲಿ ಕೃತಿವೀರ್ಯನ ಮಗನಾಗಿ ಜನಿಸಿ ಕಾರ್ತಿವೀರಾರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಸುದರ್ಶನ, ಅಹೋ ನಾರಾಯಣ, ನನಗೆ ಮುಂದಿನ ದಾರಿ ತಿಳಿಸುವರಾರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವೆಯ ರೇಣುಕಾ ಜಮದಗ್ನಿಯರ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು. ಸುದರ್ಶನನು ನೀನು ಕಾರ್ತಿವೀರಾರ್ಜುನನಾಗಿ ಜನಿಸುವನು. ನಮ್ಮಿಬ್ಬರ ಯುದ್ಧವನ್ನು ನೋಡಿ ನಮ್ಮಿಬ್ಬರ ಹೆಚ್ಚಿನ ಶೂರರು ಯಾರೆಂಬುದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರುವಂತವನಾಗಿ ಸುದರ್ಶನ ತಡ ಮಾಡದ ವೀಕ್ಷಣ. ಅಯ್ಯೋ ಶಿವ ಶಿವ, ನನಗೆ ಎಂತಹ ಜ್ಞಾನ ಆವರಿಸಿತು. ನಾನೇ ವಿಷ್ಣುವಿನಿಂದ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ಬಾಯಲಿದ್ದಕ್ಕೆ ಬಂದು ಈ ವಿಚಿತ್ರವೇ ನನಗೆ ತಿಳಿಯಲಾಯಿತು. ನಾರಾಯಣ, ಜಗದು ಆಗು ಹೋಗುವವರಿಗೆ ನೀನೇ ಕಾರಣ. ಶಾಂತನಾಗು ಸುದರ್ಶನ. ಇದನ್ನರೆತರೂ ಅರಿಯದ ಅಜ್ಞಾನಿ ಆದ ನಾನು. ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರಿದರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯಂತೆ ತಿರುಗಿದೆ. ಮುಂದಾದರೂ ನಿನ್ನ ಸೇವಕನೆಂದು ಮನ್ನಿಸು ಲಕ್ಷ್ಮೀಪತಿ. ಒಳ್ಳೆಯ ಜಾಗ್ರತೆ. ಇಲ್ಲ ಸುದರ್ಶನ, ನಾವು ಲಕ್ಷ್ಮೀ ರಮಣ, ಕೇಳೆನ್ನ ಇದ ವಚನ. ಅದೇನು ಚೆನ್ನಾಗಿ ಹೇಳುದೇವ. ಮದ ಎಂಬುದು ವರ್ಷಡ್ ವರ್ಗಾಂಗಳಲ್ಲಿ 5ನೇದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಸಮಯದಿ ಸರ್ವ ಜೀವಿಗೂ ಬರುವುದು. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕರೆಂದು ಅಹಂಕಾರ ಬಂದಿರುವ ಕಾರಣ ನೀನು ಮಹಿಷ್ಮತಿಯ ನಗರದಲ್ಲಿ ಕೃತಿವೀರ್ಯನ ಮಗನಾಗಿ ಜನಿಸಿ ಕಾರ್ತಿವೀರಾರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗು. ಆಗಾಗಲೇ ನಾರಾಯಣ. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ತಡ ಮಾಡದ ತೆರಳು ಈ ಕ್ಷಣ. ನನಗೆ ಮುಂದಿನ ದಾರಿ ತಿಳಿಸುವರಾದ ಚಿಂತಿಸಬೇಡ. ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವೆಯ ರೇಣುಕಾ ಜಮದಗ್ನಿಯರ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು. ದರ್ಶನ, ಅಹೋ ಲಕ್ಷ್ಮೀ ರಮಣ, ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಶೂರರು ಯಾರೆಂಬುದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರುವಂತವನಾಗ ಸುದರ್ಶನ ತಡ ಮಾಡಲು ಈ ಕ್ಷಣ. ಶ್ರೀ ವಿಷ್ಣುನ ಆಜ್ಞೆಯಂತೆ ಲೋಕ ಕಂಟಕರಾದ ಶಕ್ತಿ ಸುಧನ ಪ್ರಸದನ ಸಂಬಂಧಿಸಿದ ಅಚ್ಯುತನ ಆಜ್ಞೆಯಿಂದ ಭೂಲೋಕ ಮಹಿಷ್ಮತಿ ನಗರಕ್ಕೆ ಪರಿಣಾಮವನ್ನು ಮಾನಸರಿಗೆ
ಡಾಬಾ ಜಡಪ್ಪನವರು ನಾರದನಿಗೆ 100 ರೂಪಾಯಿ ಮಾಡಿರುತ್ತಾರೆ. ಲಕ್ಷ್ಮೀಪತಿ ಚೆನ್ನಾಗಿ ಹೇಳಿದೆ. ಗರ್ವದಿಂದ ಮೆರೆದವರ ರೀತಿ ಈ ಸುದರ್ಶನಂ ಕರ್ತವ್ಯ ರಾಜ್ಯನಾಗಿ ಜನಿಸುವಂದು ಹೇಳಿದೆ. ನೀನೇ ಶ್ರೀಮನ್ ನಾರಾಯಣನಾದ, ನೀನೇ ಪರಶುರಾಮನಾದ. ರೇಣುಕರಾಜ, ನಿಮ್ಮಿಬ್ಬರ ಕಲವತಿಯಲ್ಲಿ ನೋಡಲು ಸಂದರ್ಭ ಬರಲಿದೆ. ನೋಡೋಣ ಕಮಲನೇನ ನಿನ್ನ ಮಹಿಮೆ ತಿಳಿಯದೇ ಕಟ್ಟಿದ. ಅಹೋ ನಾರದ, ಓಹೋ ನಾರಾಯಣ, ಈಗ ನೀನು ಹೋಗಿ ಬಾ. ನಾನು ರೇಣುಕಾ ಜಮದಗ್ನಿಯರ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು, ಸುದರ್ಶನನು ಕಾರ್ತಿವೀರಾರ್ಜುನನಾಗಿ ಜನಿಸುವನು. ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡೆಯುವಂತೆ. ನಾರದ, ಈಗ ನೀನು ಹೋಗಿ ಬಾ, ಆಗ ನೋಡುವಂತೆ ಈ ವಿಷ್ಣುವಿನ ಲೀಲ ವಿನೋದ. ರೇಣುಕರಾಜ ಎಲ್ಲಿ ಬರಬಲ್ಲವ?
ಹೇಳಬೇಕು ತಮ್ಮನ ಮಂಗಿದವ ಎಲ್ಲಾ ಚರ ಹ ಎತ್ತ ಮತ ಪಿನದೊಳ ಮನದೊಳ ಸಸುತ್ತ ತಿಮ್ಮಪ್ಪನ ಮಾಡುವ ನನ್ನ ದೀರ್ಘ ಗಣಾಬ್ದಗಳ ಹ ಎಲ್ಲಾ ಚರ ದೇವಾ ವರ್ಷಕ್ಕೊಮ್ಮೆ ತುಂಗಾಭದ್ರಾ ನದಿಗೆ ತೆರಳಿ ನೀರುಳ್ಳ ಕಡಗಳಿಂದ ನೀರನ್ನು ಸುರಿಸುತ್ತ ಹ ಭಕ್ತಿಯನ್ನು ದಗದಗನ ಉರಿಸುತ್ತ ಭಕ್ತರಿಗೆ ಬಾಣವನ್ನು ತೋರಿಸಿ ಹ ಗುಡಿಯಲ್ಲಿ ನೆಲೆಸುವಂತ ಬೋಲನ್ನು ತಾತ್ರೆ ಮಾಡುವ ಎಣ್ಣೆಯ ಸಿರೆ ಹೌದೇ ಎಲ್ಲ ಸಾರದೆ ದೇವಾ ಚಿತ್ತವಮ್ಮ ಎತ್ತೆತ್ತರದಲ್ಲಿ ಗಮನದಲ್ಲಿ ಕಟ್ಕೊಳ್ಳೋ ಈ ವಿಕ್ರಮ ನಾವಾಗಿದ್ರೆ ಈಗ ಹ ವೀರಭದ್ರ ಬಿಡಕ್ಕೆ ಮತ್ತು ಸುಸ್ಮಾರ್ಗ ಬರ್ಕೋಬೇಕಕ್ಕೆ ಅಷ್ಟು ದಿಗ್ಗಿಜಗಳು ತಗ್ಗಿದ್ದವ ಕೊಲಗೇರಿ ಪರ್ವತ ಅಂತ ದಡಲಕ್ಕೆ ಸಿಡಿದಿದ್ದವ ಅರೇ ರೇಣುಕ ರೇಣುಕ ಎಲ್ಲ ಸಾರದೆ ದೇವಾ ಇದು ಅಲ್ಲದೆ ಎನ್ನ ಎಡ ಭಾಗದಲ್ಲಿರುವ ಎನ್ನ ಕೊಕ್ಕರ ಕುಡಿ ಬೀಜ ಆಕಾರಕ್ಕೆ ಆಕಾಶ ಮಂಡಲದ ಸೌದಿನಗಳಲ್ಲಿ ನೀರಗನೆಲ್ಲ ಆರಂಭಿಸಿದವ ಹ ಎಲ್ಲ ಸಾರದೆ ದೇವಾ ಇದು ಅಲ್ಲದೆ ಎಲ್ಲ ಸಾರದೆ ದೇವಾ ಎನ್ನ ವೈರಿಗಳೆಂಬ ಬಂಡರ ಗುಂಡಿಗೆ ಎದುರು ಜಜ್ಜಿದ್ರಾಗೆ ಎಪ್ಪಳಕ ಮೈಗೊಟ್ಟರು ಅರೇ ಎಲ್ಲ ಸಾರದೆ ಬಾಪರೇ ಇದು ಅಲ್ಲದೆ ಗುಡುಗು ಸಡಿದಿರುವ ಎನ್ನ ಬೀಗರ ಗದ್ದನಿಗೆ ಸಬರಾಜನ ನಿಬ್ಬರಾಗಿ ಗಿರಿಗೌರನ್ನು ಸೇರಿದರು ಅರೇ ಎಲ್ಲ ಸಾರದೆ ದೇವಾ ಇಂಥ ಮಹಾತ್ಮ ಭೀಕರ ವೀರಾದಿವೀರ ಮಹಾ ಸಂಪತ್ತಿನಿಂದ ನೆರವ ಹ ಕಾಶ್ಮೀರ ನಗರವು ಪರಿಪಾಲಿಸುವ ವೀರಾದಿವೀರ ರೇಣುಕ ಮಹಾರಾಜೆಂದ ಬಿರಿಯನ್ನು ಜೈವರ ಮಾಡಿದಂತ ಸಾರದೆ ಅದು ಜನರು ಅದೇ ಪ್ರಕಾರವಾಗಿ ದೇವಾ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಲಿದೇವ ಸಾರಥಿ ದೇವ ಸುಂದರದ ಕಾಂಗ್ರೆಸ್ ಈ ಸುಂದರವಾದ ಮಣ್ಣೂರು ಗ್ರಾಮಕ್ಕೆ ಬಂದ ಕಾರಣವೆಂದು ಕೇಳಿದ ಅದೇನು ದೇವ ಎನ್ನ ಮಂತ್ರಿ ಸಮರ್ಥ ನಮ್ಮ ರಾಜ್ಯದ ಸಮಾಚಾರ ತಿಳಿದುಕೊಳ್ಳುವ ಕಾರಣ ಭರಣವಾಗಿ ಖಂಡಿಯ ಸಾರಥಿ ಶ್ರೀಗಣನಾಮದ ಸಾರಥಿ ಇದು ಹೋಗುದಿ ಮುಂದೇನು ಸಂಗತಿ ಬಲಿದೇವ ಸಾರಥಿ ದೇವ ಬೇಗನೆ ನಮ್ಮ ಅರಮಂದಿರಕ್ಕೆ ಹೋಗಿ ಸರಿಗಣದಲ್ಲಿ ಸಂಗೀತ ನರ್ತನದಲ್ಲಿ ತನ್ನಯಾದ ಎನ್ನ ಕುಮಾರಿ ರೇಣುಕ ದೇವನ ಕರೆದುಕೊಂಡು ಬರುವಂತರಾಗ ಸಾರಥಿ ಅದು ಸಾರಥಿ ಅದೇ ಪ್ರಕಾರವಾಗಿ
ಹಾಲು 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 ದೀರ್ಘಾಯುಸ್ ಮತ್ತು ಮೇಲಕ್ಕೇಳು ಮಗಳೇ ಮಹಾಭಕ್ತಿ ಇದ್ದಾಳೆ ಜನಕ ಮಗಳೇ ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಮಗಳೇ. ಕಾಶ್ಮೀರದ ದೊರೆಯೇನೋ ನಿನ್ನ ಕುಮಾರೇ ಸರಿ ಕೇಳಿದರೊಡನೆ ಹಾಡುತ್ತಾ ಪಾಡುತ್ತಾ ನಾಟ್ಯವನ್ನಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ನೀನು ಕರೆಸಿದ ಕ್ಷಣಕ್ಕೆ ನಾನು ಓಡೋಡಿ ಬಂದೆ, ಕರಮುಗಿದು ನಿಂತೆ ವಿಚಾರ ತಿಳಿಸಿ ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮಗಳಾದ ರೇಣುಗ, ನೀನು ಶುಚಿ ಭಕ್ತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರಿಯೇರ್ಸವೆ, ಮಹಾಪಂಡಿತರ ಪ್ರವಚನ, ಉಪದೇಶ ಅನಿಸದ ತಪ್ಪದನುತ್ತ ಸೌಖ್ಯದಿಂದ ಮಗಳೇ ಸ್ವಸ್ವತ್ತಿ ಸಂಪದಗಳು ಶುಚಿ ನಿತ್ಯವೂ ಶುಚಿಭೂತರಾಗಿ ಗೌರಿಯ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣ, ಗುರು ಹಿರಿಯರ ಸೇವೆ, ಪ್ರವಚನ
ಕೇಳುತ್ತಲೇ ಇರುವೆನು. ಕಂಡಿಯ ಜನಕ ಇದೆ ನೋಡಿ ಎನ್ನ ದಿನನಿತ್ಯದ ಕಾಯಕ. ಅಮ್ಮ ನಂದನೆ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿ ಹೇಳ್ಕೊಂಡು ಅನ್ನ ಮನಕ್ಕೆ ಮಹಾನಂದಾಗಿದ್ದು ಮಗಳೇ ರೇಣುಕ. ಜನಕ ನಿನ್ನ ಸದ್ಗುಣ ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮನ ಬಗ್ಗೆ ಏನದು ಅದನ್ನು ಕೇಳಿ ತಕ್ಷಣ ನೆನೆಸಿಕೊಡೆ. ಪ್ರೇಮದ ಪುತ್ರ ಸದ್ಗುಣ ಸೇರಿಸಿ. ತಂದೆ, ಒಂದು ಚಿಕ್ಕ ಕೋರಿಕೆ ಇರುವುದು, ಅದೇನು ಮಗಳೇ? ನೆರವೇರಿಸಬೇಕು. ಅದು ಏರ್ಸ್ಕೊಡ್ತೀನಿ ಮಗಳೇ. ಮಾತು ಕೊಡುವೆಯಾ? ಮಾತಿಗೆ ತಪ್ಪದಲ್ಲ ಮಗಳೇ. ಈ ಕಾಶ್ಮೀರ ರೇಣುಕರಾಜನ ತಪ್ಪಬಾರದು. ತಪ್ಪದಲ್ಲ ಮಗಳೇ. ಹೇಳಲೇ? ಹೇಳು ಮಗಳೇ. ನಡೆಸಿಕೊಡುವೆಯಾ? ರಾಜ್ಯವನ್ನು ನಡೆಸಿಕೊಡ್ತೀನಿ ಮಗಳೇ. ಅದೇನೆಂದರೆ ಹೌದು ಮಗಳೇ. ಮಲಪ್ರಭಾತಿಗೆ ಜನಲಗ್ನೆ ಜನಲಗ್ನೆ ರೆಡಿ ಆಗ್ತದ. ರೇಣುಕ, ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತೆ ಸಾಕಾಗಿರುವುದು ಮತ್ತೇನು ಬೇಡಲಿ. ಹೌದು ಮಗಳೇ. ಅಪ್ಪಯ್ಯ, ರೇಣುಕ, ಆದರೆ ಒಂದು ಚಿಕ್ಕ ಆಸೆಯಿರುವುದು. ಅದೇನು ಮಗಳೇ? ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾವಂದನ ಮಾಡಿಕೊಂಡು ಹೋಗೋದಕ್ಕೆ ಹೋಗುವೆನು. ನೀನು ಅನುಮತಿಯನ್ನು ಕೊಡಬೇಕೆಂದು ಬೇಡುವೆನು. ಈ ಚಿಕ್ಕ ಮಾತನ್ನು ನಡೆಸಿಕೊಡು ತಂದೆ. ಈ ಮಾತು ಕೇಳುವುದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ಓಡೋಡಿ ಬಂದೆ. ಓ ಎನ್ನ ಪ್ರೀತಿ ಮುತ್ತು ಮೂಗು ಪಾತ್ರಳಾದ ರೇಣುಕ, ಇದೇನು ದೊಡ್ಡ ಮಾತ ಎನ್ನ ಕೇಳ. ನಿನ್ನಗೆ ಸಮ್ಮತ ಆದ ಕಾರ್ಯವೇ ಎನ್ನಿಗೆ ಸಮ್ಮತ ಅಲ್ಲವೇ? ಈಗಲೇ ನೀನು ಮಲಾಪುರ ಬಂದಿದ್ದೀರಿ ತೆರಳಿ ಸ್ನಾನ ಸಂದನ ವಂದನೆ ಮಾಡಿಕೊಂಡು ಬಾ ಮಗಳೇ. ಸತ್ಕೃತ್ಯ ಸತ್ಕಾರ್ಯ ಸಂಪನ್ನ ಎಲ್ಲ ಇಷ್ಟದಂತಾಗಲಿ ತಂದೆ. ಗಡ್ಡೆ ವೀರಪಾಪರು ಲಕ್ಷ್ಮಣ ಅವರು ಈ ಸುಂದರವಾದ ಪುಷ್ಪಮಾಲೆಯನ್ನು ರೇಣುಕರಾಜನ ಪಾತ್ರ ಮಾಡಿದಂತವ್ರು ಗಾಯನ ಮಾಡಿರ್ತಾರೆ. ಹಾಗೆ ಅಂಬೆ ಪಂಪಣ್ಣ ಅವರು ರೇಣುಕರಾಜನ ಪಾತ್ರ ಮಾಡಿದಂತವ್ರು 500 ರೂಪಾಯಿ ಮಾಡಿರ್ತಾರೆ. ಮೌಲಕ್ ತಾತ ಟೇಜ್ನಲ್ಲಿ ಬರ್ಬೇಕಂದ್ವನಂತೆ. ಜಮದಗ್ನಿ ಅಗ್ನಿ ಜಮದಗ್ನಿ ಜಲ್ದಿ ಬರ್ಬೇಕಪ್ಪ. ಇಲ್ಲಿಗೆ ಬಹಳ ಸಮಯ ಆಗಲಿದೆ. ಅಗ್ನಿ ಜಮದಗ್ನಿ ಜಲ್ದಿ ಬರ್ಬೇಕಪ್ಪ. ಸಿದ್ದಮ್ಮನಹಳ್ಳಿ ಅಂಜನಪ್ಪನವರು ರೇಣುಕರಾಜನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿ ಮಾಡಿದ್ರು.
ದೊರೆಯೇ ಭಾಗ್ಯದ ಸಿರಿಯೇ ಎಲ್ಲ ಹರಿಶ್ರೇಷ್ಠರ ಗುಣಗಳಿಗೆ ಬಲಿಯಾಗಿ ಹಾ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಾ ಹಿಂಸೆ ಅಹಿಂಸೆ ಭೇದ ಭಾವಗಳನ್ನು ಅರಿಯದೆ ಹಾ ಮದ ಮೂರ್ಖರ ಗರ್ವಗಳ ಮರಣ ಮಾಡುವ ಹಾ ಎನ್ನ ಪಣಿಯನ್ನು ಉದಯಿಸಿದ ಕ್ರೋಧಾಗ್ನಿಯನ್ನು ದಯಿಸಿ ಹಾ ದುಷ್ಟರ ಅಟ್ಟಾಸವನ್ನು ನಷ್ಟಗಳಿಸಿದೆ ಹಾ ಋಷಿ ಸಮುದಾಯದೋಳು ಕ್ರೋಧಾಗ್ನಿಯನ್ನು ಧರಿಸಿ ಪ್ರಬಲ ಪ್ರಖ್ಯಾತನನ್ನನಿಸಿ ಅಷ್ಟ ಮದಗಳನ್ನು ಮೆಟ್ಟಿ ದುಷ್ಟ ಗುಣಗಳನ್ನು ಹುಟ್ಟಿ ಹಾ ಪಂಚಾಚಾರಿ ಎಂಬ ತಾರಕ ನಾಮವನ್ನು ಪಠಿಸುತ್ತ ಯಾವ ಮುನಿಯು ವೃಂದದವನು ಮೆರೆಯುವ ಶ್ರೇಷ್ಠ ಕಲಿ ತಿಲಕನಂದು ದಾರಂದಿ ಕೇಳುವ ನೀರಿನಾರ ಸೂತ ಹೇಳಿ ನಿಮ್ಮ ನಾಮಾಂಕಿತ. ಓಹೋ ದೇವ ನಾವು ದಾರಂದರೆ ದೇಹದೊಳಗೆ ಪರಮಾತ್ಮನಿರುವನು ನೋಡ, ಅದನ್ನು ಮರೆತು ಮಾತನಾಡಿದರೆ ನರಕವೇ ನೋಡ. ಶರೀರ ನಾನಂಬುವನೇ ಮೂಢ, ಅಜ್ಞಾನಿಗಳ ಭೀತಿ ಬಿಡಿಸುವನು ಗುರುವರನ್ನು ನೋಡ. ಅಂತ ಗುರುವರನ್ನು ಬೆರೆತು ಬಂದ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕಪ್ಪ ತಮ್ಮ ನಾಮಾಂಕಿತವ. ಎಲ ಸಾರಥಿ ದೇವ ನಮ್ಮ ನಾಮಾಂಕಿತವನ್ನು ಕೇಳುವೆಯ? ಹೌದು ದೇವ. ಶಕ್ತಿ ನೋಡ ಉತ್ಕೃಷ್ಟ ತರವಾದ ಮುನಿಯು ವಂಶೋದ್ಭವ. ಈ ಸೃಷ್ಟಿಯೋಳು ನಾವೇ ಬಲಿಷ್ಠರಂದು ವಿಜೃಂಭಿಸ ಬರುವ ಮೂರ್ಖರ ಎನ್ನ ಮಂತ್ರೋದಕದಿಂದ ಧ್ವಂಸಗಳಿಸಿದೆ. ಶ್ರೇಷ್ಠ ಬ್ರಾಹ್ಮಣನ ಕುಲತ್ಮನಾಗಿ ಕಂಗೊಳಿಸುವ ಯಾವ ಯಜ್ಞಾದಿಗಳನ್ನು ಪೂರ್ವಹಿಸಿದೆ. ಮುನಿಗಳ ತಪಸ್ಸಿನಿಂದ ಬರುವ ಯಜ್ಞಾದಿಗಳನ್ನು ಪೂರ್ವಹಿಸಿದೆ. ರುಚಿಕ ಮನಿ ಪುತ್ರ ಸದಮಲ ಗಾತ್ರ. ಎಲ ಸಾರಥಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯ ಮುಖಮಂಡಲಗಳು ಧರಿಸಿದೆ. ಮುನಿ ಕುಲತ್ಮನಾದರೂ ದೃಷ್ಟ ಗುಣದವರ ಗರ್ವಗಳ ಮರಣ ಮಾಡುವ ಕಾಯಕವನ್ನು ಅನುಸರಿಸಿ ಪ್ರಜ್ವಲಿಸಿದ ಜಮದಾಗ್ನಿ ಮಹಾಮುನಿ ಎಂದು ತಿಳಿಯಪ್ಪ ಸಾರಥಿ. ತಿಳಿದೇ ಈ ಧೀರ ಮುನಿವರೀತಿ ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವ ಜಮದಗ್ನಿ ಮಹಾಮುನಿಗಳು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಎಲ ಸಾರಥಿ ದೇವ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿಯ? ಹೌದು ದೇವ. ಎನ್ನ ಕರ ಕಮಲದೋಳು ಕಮಂಡಲವಂ ಪಿಡಿದು ಅಭಿಮಂತ್ರಿಸಿದ ಜಲವಂ ಪೋಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿದೇನ ಬಂದ ಸಂಗತಿ? ತಿಳಿಯುವುದು ಬದಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಎಲ ಸಾರಥಿ ಮುಂದೇನು ಸಂಗತಿ ದೇವ? ಎಲ ಸಾರಥಿ ದೇವ ಪ್ರತಿದಿನ ಪೂಜೆ ಅನುಗುಣವಾಗಿ ಸ್ನಾನ ವಂದನೆ ಮಾಡಿ ತಪಸ್ಸನ್ನ ಆಚರಿಸಲು ಮಲಪ್ರಭ ನದಿಗೆ ಹೊರಡುವ ಸಾರಥಿ ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ತಂದೆಯ ಅನುಮತಿಯನ್ನು ಪಡೆದುಕೊಂಡು ಬಂದೆನು, ಸ್ನಾನ ಸಂಧಾನವನ್ನು ಮಾಡಿಕೊಂಡು ಹೋಗುವೆನು. ಯಾರು ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಯ್ಯೋ, ಸ್ನಾನಕ್ಕೆಂದು ಬಂದರೆ ಯಾವುದೋ ಒಂದು ಮೊಸಳೆಯು ಎನ್ನನ್ನು ನುಂಗಲು ಪ್ರಯತ್ನಿಸುತ್ತಿರುವುದು. ಅಯ್ಯೋ, ಯಾರಾದರೂ ಬಂದಿರಿ, ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ, ಎನ್ನನ್ನು ಕಾಪಾಡಿರಿ, ಕಾಪಾಡಿರಿ. ಇದು ಏನು ವಿಚಿತ್ರ? ನದಿಯಲ್ಲಿ ಯಾರೋ ಹಗೂರ ನದಿಯನ್ನು ಹರಿಯುತ್ತಿರುವುದಲ್ಲ. ಸ್ನಾನ ಮಾಡುವ ಸಮಯದಲ್ಲಿ ಮಸುಳಿ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿ ಇರುವುದಂತೆ ಕಾಣುತ್ತಿರುವುದಲ್ಲ. ಬೇಗನೆ ಹೋಗಿ ನಾನು ಅಭಿಮಂತ್ರಿಸಿದ ಜಲದಿಂದ ಮಸುಳಿ ಬಂಧನವನ್ನು ಬಿಡಿಸಿ ಆರ್ಥನಾದ ಕೈವರನ್ನು ರಕ್ಷಣವನ್ನು ಮಾಡುವೆ. ದಯೋ ಎಂಬ ಧರ್ಮದ ಮೂಲವನ್ನು ತೋರುವುದು ಸಾರಥಿ. ನಾ ಪೂರ್ವಟಿ ಜಾಗೃತಿ. ಸ್ವಾಮಿ, ಏನಕ ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನ ಮಾಡಿದ ಪರಮಾತ್ಮನು ನೀನು. ರಾಜಕುಮಾರಿ ನೀನು ದಾರು, ನಿನ್ನ ಹೆಸರೇನು? ಈ ಮಲಪ್ರಭ ನದಿಗೆ ಬಂದ ಕಾರಣವೇನು ದೇವ ಮಹಾನುಭಾವ?
ರಾಜಕುಮಾರಿ ಹೇಳಿವಿನ ಕೇಳು. ಚೆನ್ನಾಗಿ ಹೇಳು. ನಾನು ದಾರಂದರೆ ಯಾರು? ತೃಂಬ ತಂಬ ಹೊಳೆಯುವ ರಿಪಗಳೆಂಬ ಪುಂಡರ ನಮ್ಮ ಶಿಕ್ಷಿಸುವ ಜಮದಗ್ನಿ ಎಂಬ ಮುನಿವರ ಕಡು ಹೀರ ಸ್ನಾನ ಸಂಧಾನ ವಂದನೆ ಮಾಡುವ ಕಾರಣ ಈ ಮಲಪ್ರಭ ನದಿಗೆ ಬಂದಿರುವೆನು. ನೀನದಾರು, ನಿನ್ನ ಹೆಸರೇನು? ಚಂದದಿಂದ ಪೇಳೋ ಝಡಕ್ಕಾಂದಿ, ನೀನು ಹೋಗುವ ಈ ನದಿಗೆ ಯಾತಕ್ಕೆ ಬಂದಿ? ರಾಜಕುಮಾರಿ, ನಾನು ಯಾರೆಂದು ಕೇಳಿದೆಯಾ? ನಾನು ಏನ್ ಚೆನ್ನಾಗಿ ಹೇಳ ರಾಜಕುಮಾರಿ. ಎನ್ನಯ ವಿಷಯ ಮನವಿಯ ಮರ್ಮ ತಿಳಿಸುವೆನ. ಚೆನ್ನಾಗಿ ಹೇಳ ರಾಜಕುಮಾರಿ. ಜಮದಗ್ನಿ 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 ಮುಂದುವರಿಯ. ರಾಜಕುಮಾರಿ, ಕಾಶ್ಮೀರದ ರಸದ ರೇಣುಕ ರಾಜನ ಕುವರಿ ರಾಜಕುಮಾರಿ, ನಿನಗೆ ನಾ ಶರಣ, ನಿನಗೆ ನಾ ಶರಣ. ಎಲ್ಲಯ ವಿಷಯ ತಿಳಿದೆನೋ, ಮನವಿಹ ಮರ್ಮ ತಿಳಿಸಿದೆನೋ. ಜಮದಗ್ನಿ 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 ಓ ಜಮದಗ್ನಿ. ದೇವಾ, ರಾಜಕುಮಾರಿ, ನಾನು ದಾರಂತ ಕೇಳಿದೀಯಾ? ರೇಣುಕ ರಾಜಕುಮಾರಿ, ಕಾಶ್ಮೀರದ ರಸನ ರೇಣುಕ ರಾಜನ ಕುವರಿಯು ನನ್ನ ಹೆಸರು ರೇಣುಕಾ ದೇವಿ ಎಂದು ಕರೆಯುವರು. ಮುನಿವರ್ಯ,
ರಾಜಕುಮಾರಿ ತಂದೆ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಬಂದಾಗ ನನ್ನ ಪ್ರಾಣವನ್ನು ಉಳಿಸಿದಿರಿ ದೇವಾ. ರಾಜಕುಮಾರಿ ಆದ ಕಾರಣ ಆ- ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದುಕೊಂಡ್ರೆವೇನೋ ಅರಮಂದಿರಕ್ಕೆ ಹೋಗೋಣ ಬಾ ದೇವ ಮಹಾನುಭಾವ. ರೇಣುಕಾ ರೇಣುಕಾ, ನಿನ್ನ ಆಪೇಕ್ಷೆಯಂತೆ ನಿನ್ನ ಅರಮಂದಿರಕ್ಕೆ ಹೋಗುವನಂದಿ ರೇಣುಕಾ. ನಿನ್ನ ಮನವಿಗೆ ಮನ್ನಿಸುವುದೇ ನಮ್ಮ ಕಾಯಕ. ಹಾಗೆ ಆಗಲಿ ದೇವ. ಹಲೋ 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 ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಗೊತ್ತೇ? ಏನಾಯ್ತು ಮಗಳೇ? ಅಯ್ಯೋ, ಯಾವುದೋ ಒಂದು ಮೊಸಳೆಯು ಎನ್ನನ್ನು ನುಂಗಲು ಪ್ರಯತ್ನಿಸಿತು. ಹೌದು ಮಗಳೇ. ಹಾಗೆಯೇ ರೇಣುಕಾ, ಸಮಯಕ್ಕೆ ಸರಿಯಾಗಿ ಈ ಮುನಿವರನ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದರು. ಜನಕ ಮಗಳೇ, ಅದಕ್ಕಾಗಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಆಧರಿಸಿ ಸತ್ಕರಿಸಬೇಕೆಂದು ಬೇಡವನ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಹೋ ಮುನಿ ಪೂಜ್ಯರೇ, ನಿನಗೆ ಅನಂತ ವಂದನ. ರಾಜೇಂದ್ರ, ಶುಭವಾಗಲಿ. ನನ್ನ ಏಕೈಕ ಕುಮಾರ ಈ ರೇಣುಕೆಯನ್ನು ಸಂರಕ್ಷಣೆ ಮಾಡಿ ಪ್ರಾಣಪದಿಂದ ಪಾರು ಮಾಡಿ ತಮ್ಮ ಉಪಕಾರಕ್ಕೆ ನಾನು ಆ ಜನ್ಮದ ಚರವಣೆ ನಿಮ್ಮ ಮಹಾಶಾಸ್ತ್ರದ ಉಪಕಾರ ನಾನೆಂದು ಮನೆಯಲಾರೆ. ದೇವರ ಜನಿಸಿ ಎನ್ನ ಪ್ರೀತಿ ಸುರಿಯಾದ ರೇಣುಕ ಪೂಜ್ಯದ ಪಾದಕ್ಕೆ ಮಂಜಸ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಮಗಳೇ. ನಾನು ಆರಾಧ್ಯ ದೇವತೆಯಾದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ ಮಗಳೇ, ಬರುವುದೇ. ಹಾಗೆ ಆಗ್ಲಿ ಜನಕ. ಆಹಾ, ಇದೇನು ಆಶ್ಚರ್ಯ! ನಿನ್ನಿನ ರಾತ್ರಿ ನನಗೆ ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ಈ ಜಮದಗ್ನಿ ಪ್ರತಿಬಿಂಬವನ್ನು ನೋಡಿದೆನು. ನನ್ನ ಮನದ ಆಪೇಕ್ಷೆಯನ್ನು ಈ ಮುನಿವರರಲ್ಲಿ ಹೇಳಿಕೊಳ್ಳುವೆ. ಮುನಿವರ್ಯ, ರಾಜಕುಮಾರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿಯೇ ಭಾಗ್ಯಸೇ, ನಿನ್ನಿನ ರಾತ್ರಿ ಕನಸನ ಕಂಡೆ, ಕನಸಲೇ ನಿಮ್ಮ ನಾ ಮೋಹಗೊಂಡೆ ದೇವ. ರಾಜಕುಮಾರಿ, ಎಂದ ಪ್ರತ್ಯಕ್ಷ ಕಂಡೆ, ಮುನಿಯೇ ಆ ಭಾಗ್ಯಸೇ, ಮುನಿಯೇ ಭಾಗ್ಯಸೇ. ಕಣ್ಣಿನ ಕನಸು ಆಗಲಿ ನನಸು, ನನ್ನೇ ಮನಸ್ಸು ನೀ ಸ್ವೀಕರಿಸು. ದೇವ, ರೇಣುಕಾ, ಸತಿ ಸ್ಥಾನದಲ್ಲಿ ಧರಿಸು, ನನ್ನೇ ಮನಸ್ಸು ನೀ ಸ್ವೀಕರಿಸು. ಮುನಿಯೇ ಆ ಭಾಗ್ಯಸೇ, 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 ಭಾಗ್ಯಸೇ. ಮುನಿವರ್ಯ, ರೇಣುಕಾ, ನಿನ್ನಿನ ರಾತ್ರಿ ನಾನು ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ನಿಮ್ಮನ್ನು ವ್ಯಾಮೋಹ ಪಟ್ಟೆನು. ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು ಮುನಿವರ್ಯ, ಬಾಗುವಿನ ಸಿರ. ರೇಣುಕಾ, ಹೇಳುವೆನು ಕೇಳು. ಹೇಳು. ಕನಸು ಕಂಡಿಯ ಮನದೆ ಮೋಹಗೊಂಡಿಯ. ಕನಸು ಕಂಡಿಯ ಮನದೆ ಮೋಹಗೊಂಡಿಯ. ನಿನ್ನ ಮನದ
ಮಾತಿನ ಪರಿ. ನೀನು ನನ್ನ ಆಶ್ರಮ ವಾಸವು ಬಯಸಿದಂತಿದೆ, ಹೌದು ಎನ್ನ ಮನವೂ ಬಯಸಿದಂತಿದೆ. ನಿಜ. ಆದರೆ ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸತ್ಯ. ಏಕೆ ಅಸಾಧ್ಯ? ನಾನು ಆಶ್ರಮ ವಾಸದ ಮುನಿವರನು, ನೀನು ರಾಜಕುಮಾರಿ. ಇಲ್ಲ ಒಂದವರೇ ಯಾರು? ನೀನು ನನ್ನನ್ನು ಹೊರಸಲು ಒಪ್ಪಿರಬಹುದು, ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ಈ ಮಲಪ್ರಭ ನದಿಯಲ್ಲಿ ನಿನ್ನ ಮೈಯನ್ನು ಎನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಿಮೆ ಬಯಸಿತು. ಆದರೆ ನನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡ ಮುಂದಿನ ಸುಖ ದುಃಖದ ದಾರಿ. ಈ ಅರಮನೆಯ ಸಿರಿ ಸುಖವು ನನಗೆ ಬೇಕಾಗಿಲ್ಲ. ನಿಮ್ಮ ಆಶ್ರಮವೇ ಸ್ವರ್ಗ ಎಂದು ಬಾಳುವೆನು. ನಿಮ್ಮ ಸತಿಯಾಗಿ ಬರುವುದಕ್ಕೆ ನಾನು ಸದಾ ಸಿದ್ಧಳಾಗಿರುವೆನು. ಕೈ ಹಿಡಿದು ನಡೆಸಬೇಕೆಂದು ಬೇಡಿಕೊಳ್ಳುವೆನ ದೇವ ಮಹಾನುಭಾವ. ಹೇಳವನು ಕೇಳು. ಸುತೆ ಪರಮ ಪುನೀತೆ ದೇವ. ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೆ ತಿಳಿಯಲಾಗದು. ನಿಜ. ಕಂಕಣವನ ಕೂಡಿ ಬಂದರೆ ಮಾಂಗಲ್ಯವನ್ನು ಧರಿಸಿ ಅಕ್ಷತ ಹಾಕಲು ತಾಯಿ ತಂದರು ತಡೆಯಲಾಗದು. ಸತ್ಯವಾದ ಮಾತು. ದೈವ ನೇಮವನ್ನು ತೆಪ್ಪಸಲಾರದರೇನಕ. ನೀನು ನಿನ್ನ ಜೀವನ ಬಾಳಿನಲ್ಲಿ ರೀತಿ ಆಲೋಚನೆ ಮಾಡು. ಅದು ಯಾತಕ್ಕೆಂದರೆ ನೀನು ಮಹಾರಾಜನ ಮಗಳು, ಅರಸುತ್ತಿಗೆ ಗದ್ದಿಗೆ ಮೇಲೆ ಮೆರೆಯುವಳು. ಈ ಸನ್ನಾಸಿನನ್ನು ಹೊರಿಸಿ ಯಾತಕ್ಕೆ ಅರಣ್ಯವಾಸಿಯಾಗುವೆ? ನಮ್ಮನ್ನ ಬಯಸಿ ಏನು ಸುಖ ಪಡುವಿಗೆ ತಿಳಿದು ನೋಡು ರೇಣಕ. ಬಾಳಿನಲ್ಲಿ ಬರುವುದೇ ತಂತ.
ರೇಣುಕಾ ಸುಖದ ಸಂಪತ್ತಿಗೆ ನನಗೆ ಮುಳ್ಳಾಗಿರುವುದು. ದೇವ, ರೇಣುಕಾ ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ನಿಮ್ಮ ಆಶ್ರಮವನ್ನು ಸೇರಬೇಕೆಂದು ನನ್ನ ಮನದಿಚ್ಛೆಯಾಗಿರುವುದು. ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವಿನ ಜಮದಗ್ನಿನಾಥ ಪರಮ ಪುನೀತ. ರೇಣುಕಾ ಹೇಳುವೆನು ಕೇಳು. ನನ್ನ